ಮಂಗಳೂರು ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧ ಮೂವರು ನರರೂಪದ ರಾಕ್ಷಸರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ಕೆಳಹಂತದ ನ್ಯಾಯಾಲಯ ನೀಡಿದ್ದ ಗಲ್ಲು ಶಿಕ್ಷೆಯನ್ನು ಎತ್ತಿ ಹಿಡಿದ ಹೈಕೋರ್ಟ್ ಶಿಕ್ಷೆ ರದ್ದು ಕೋರಿ ಅಪರಾಧಿಗಳು ಸಲ್ಲಿಸಿದ್ದ ಅರ್ಜಿಯನ್ನು ಕಸದ ಬುಟ್ಟಿಗೆ ಬಿಸಾಕಿದೆ. ಮಂಗಳೂರಿನಲ್ಲಿ ಬಾಲಕಿಯನ್ನು ಅತ್ಯಂತ ಬ್ರೂಟಲ್ ಆಗಿ ರೇಪ್ ಮಾಡಲಾಗಿತ್ತು. ರೇಪ್ ಮಾಡಿದ ನಂತರ ಗಂಟ್ಲು ಹಿಸುಕಿ ಕೊಲ್ಲಲಾಗಿತ್ತು. ಆ ಮೂವರು ರಾಕ್ಷಸ ಪ್ರವೃತ್ತಿ ತೋರಿದವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಇದು ನ್ಯಾಯ. ಕೆಳಹಂತದ ನ್ಯಾಯಾಲಯ ನೀಡಿದ್ದ ಗಲ್ಲು ಶಿಕ್ಷೆಯನ್ನು ಎತ್ತಿ ಹಿಡಿದ ಹೈಕೋರ್ಟ್ ಶಿಕ್ಷೆ ರದ್ದು ಕೋರಿ ಅಪರಾಧಿಗಳು ಸಲ್ಲಿಸಿದ್ದ ಅರ್ಜಿ ವಜಾ. ಕಾಮುಕರು ಇದನ್ನು ರದ್ದು ಮಾಡಬೇಕಂತ ಹೇಳಿ ಅರ್ಜಿ ಹಾಕೊಂಡಿದ್ರು. ಹಲವು ವರ್ಷಗಳ ನಂತರ ಸಂತ್ರಸ್ತ ಕುಟುಂಬಕ್ಕೆ ಸಿಕ್ಕ ದೊಡ್ಡ ಜಯ. 2021ರಲ್ಲಿ ಮಂಗಳೂರಿನ ವಾಮಂಜೂರು ಬಳಿ ನಡೆದಿದ್ದಂತಹ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣ ಅದು. ಅಪರಾಧಿಗಳಾದ ಮಧ್ಯಪ್ರದೇಶದ ಜಯಬನ್, ಮುಖೇಶ್ ಸಿಂಗ್ ಹಾಗೂ ಜಾರ್ಖಂಡಿನ ಮನೀಶ್ ತಿರ್ಕಿ ಟೈಲ್ಸ್ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿದ್ದ ಅಪರಾಧಿಗಳು 7 ವರ್ಷ 7 ತಿಂಗಳ ಬಾಲಕಿಗೆ ತಿಂಡಿ ಕೊಡಿಸುವ ನೆಪದಲ್ಲಿ ಕರ್ಕೊಂಡೋಗಿ ಕಾಮತೃಷೆ ತೀರಿಸಿಕೊಂಡಿದ್ದ ಕಾಮರೋಗಿಗಳವರು. ಬಳಿಕ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಕತ್ತು ಹಿಸುಕಿ ಕೊಲೆ ಮಾಡಿ ಚರಂಡಿಗೆ ಎಸೆದು ಪರಾರಿ ಆದರು. ಕಾಮ ಅಂದ್ರೆ ಏನು ಅನ್ನೋ ಕಲ್ಪನೆ ಇರದ ಪುಟ್ಟ ಬಾಲಕಿಯಾಗಿದ್ಲು ಆಕೆ. ಸೆಕ್ಸ್ ಅಂದ್ರೆ ಏನು ಅನ್ನೋದನ್ನ ಯೋಚನೆ ಮಾಡುವ ಶಕ್ತಿಯೂ ಆಕೆಗೆ ಬಂದಿರಲಿಲ್ಲ. ಚಾಕ್ಲೇಟ್ ಕೊಟ್ಟವರನ್ನ ಬಾಯಿ ತುಂಬ ಅಂಕಲ್ ಎಂದು ಕರೆಯುವ ವಯಸ್ಸು ಆ ಪುಟ್ಟ ಬಾಲೆಯದ್ದಾಗಿತ್ತು. ಬಾ ಎಂದು ಕರೆಯುವ ಮುಖವನ್ನ ನೋಡಿ ಅಣ್ಣ ಎಂದು ಹತ್ರ ಹೋಗುವ ವಯಸ್ಸಿನ ಆ ಪುಟ್ಟ ಬಾಲಕಿಯನ್ನ ಸಿಹಿಯಾಗಿರೋ ಚಾಕ್ಲೇಟ್ ತೋರಿಸಿ ಆ ಪುಟ್ಟ ಬಾಲೆಯ ದೇಹದ ಮೇಲೆ ಕೈ ಹಾಕಿದ್ರು ಈ ನಾಯಿಗಳು. ಕೆಳಹಂತದ ನ್ಯಾಯಾಲಯ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿತ್ತು. ಆ ಭೀಕರತೆ ಇತ್ತಲ್ಲ, ರೇಪ್ ಮಾಡಿದ್ದ ಭೀಕರತೆ ನಿಜಕ್ಕೂ ಆ ದಿನ ಕರಾವಳಿಗರನ್ನ ಬೆಚ್ಚಿ ಬೀಳಿಸಿತ್ತು. ಪುಟ್ಟ ಬಾಲೆ ಕೇವಲ ಹೆಣ್ಣು ಲಿಂಗವನ್ನು ಹೊಂದಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಕಾಮುಕರು ಆ ಬಾಲೆಯನ್ನ ಕೆಟ್ಟದಾಗಿ ರೇಪ್ ಮಾಡಿ ಕೊಂದು ಹಾಕಿ ಚರಂಡಿಗೆ ಬಿಸಾಕಿ ಹೋಗಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ನಾಯಿ ಕಚ್ಚಿದ ಗಾಯಗಳಿತ್ತು. ಅಂದರೆ ಸಾಕ್ಷಿ ನಾಶ ಮಾಡೋದಕ್ಕೆ ಆ ಬಾಲೆಯ ದೇಹವನ್ನು ಕೂಡ ಕಂಪ್ರೆಸ್ ಮಾಡಿದ್ರು ಇವರು. ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಯಿತು. ಕೆಳ ನ್ಯಾಯಾಲಯ ಕ್ಷಣ ಮಾತ್ರವೂ ಯೋಚನೆ ಮಾಡದಲ್ಲಿ ಈ ನಾಯಿಗಳಿಗೆ ಗಲ್ಲು ಶಿಕ್ಷೆ ಕೊಡಿ ಅಂತ ಹೇಳ್ತು. ಅದಾದ ನಂತರ ಈ ಅಪರಾಧಿಗಳು ಮೇಲಿನ ಕೋರ್ಟಿಗೆ ಆ ಶಿಕ್ಷೆ ಪ್ರಮಾಣವನ್ನು ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡಿದರು. ಹೈಕೋರ್ಟು ಕೆಳಹಂತದ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದಿದೆ. ಸರಿಯಾದಂತಹ ಶಿಕ್ಷೆ ಅಲ್ವಾ? ಹಲವು ವರ್ಷಗಳ ನಂತರ ಸಂತ್ರಸ್ತ ಕುಟುಂಬಕ್ಕೆ ಸಿಕ್ಕ ದೊಡ್ಡ ಜಯ ಇದು. 2021ರಲ್ಲಿ ಮಂಗಳೂರಿನ ವಾಮಂಜೂರು ಬಳಿ ನಡೆದಿದ್ದ ಘಟನೆ ಇದು. ಅಪರಾಧಿಗಳಾದ ಮಧ್ಯಪ್ರದೇಶದ ಜಯಬನ್ ಆದಿವಾಸಿ ಮುಖೇಶ್ ಸಿಂಗ್ ಹಾಗೂ ಜಾರ್ಖಂಡ್ನ ಮನೀಶ್ ತಿರ್ಕಿ ಟೈಲ್ಸ್ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿದ್ದ ಅಪರಾಧಿಗಳು ಇವರೆಲ್ಲ 7 ವರ್ಷ 7 ತಿಂಗಳ ಬಾಲಕಿಗೆ ತಿಂಡಿ ಕೊಡಿಸುವ ನೆಪದಲ್ಲಿ ಕರ್ಕೊಂಡು ಹೋಗಿ ಕಾಮತೃಷೆ ತೀರಿಸಿಕೊಂಡಿದ್ರು. ಬಳಿಕ ಬಾಲಕಿಯ ಮೇಲೆ ಸಾಮೂಹಿಕ ಗ್ಯಾಂಗ್ ರೇಪ್ ನಡೆದಿತ್ತು. ಕತ್ತು ಹಿಸುಕಿ ಕೊಲೆ ಮಾಡಿ ಚರಂಡಿಗೆ ಎಸೆದು ಪರಾರಿಯಾಗಿದ್ರು. ಆ ದರಿದ್ರ ನರರೂಪದ ರಾಕ್ಷಸರಿಗೆ ಇವತ್ತು ಸರಿಯಾದ ಶಿಕ್ಷೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.